ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2026ರ ಹೊಸ ವರ್ಷದಲ್ಲಿನ ಮೊದಲನೇ ತಿಂಗಳಾದ ಜನವರಿ ತಿಂಗಳಿನಲ್ಲಿ ಧನುರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಾವು ಈ ಗ್ರಹಗತಿಗಳ ಸ್ಥಾನ ಯಾವ ರೀತಿ ಇದೆ ಅನ್ನೋದನ್ನು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗಿನ್ನೂ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಧನುರಾಶಿಯವರಿಗೆ ಸಂಬಂಧಪಟ್ಟಂತೆ ಗ್ರಹಗಳು ಯಾವ ಮನೆಯಲ್ಲಿದ್ದಾವೆ ಅನ್ನೋದನ್ನು ಮೊದಲು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಸೂರ್ಯ ಈಗ ಧನುರಾಶಿಯಲ್ಲೇ ಇದ್ದಾನೆ. ಮಕರ ರಾಶಿಗೆ ಜನವರಿ 14ರಂದು ತನ್ನ ಸಂಚಾರವನ್ನು ಬದಲಾಯಿಸ್ತಾನೆ. ಹಾಗೆ ಕುಜ ಕೂಡ ಧನುರಾಶಿಯಲ್ಲಿದ್ದಾನೆ. ಜನವರಿ 16ರಂದು ಮಕರ ರಾಶಿಗೆ ಬದಲಾಗ್ತಾನೆ. ಹಾಗೆ ಶುಕ್ರ ಕೂಡ ಈಗ ಧನುರಾಶಿಯಲ್ಲಿ ಇದ್ದು ಜನವರಿ 13ರಂದು ಮಕರ ರಾಶಿಗೆ ಬದಲಾಗ್ತಾನೆ. ಹಾಗೆ ಬುಧ ಕೂಡ ಈಗ ಧನುರಾಶಿಯಲ್ಲೇ ಇದ್ದು ಜನವರಿ 17ರಂದು ಮಕರ ರಾಶಿಗೆ ಬದಲಾಗ್ತಾನೆ. ಇನ್ನು ಗುರು ಈ ತಿಂಗಳು ಪೂರ್ತಿ ಮಿಥುನ ರಾಶಿಯಲ್ಲಿ ಇರ್ತಾನೆ. ಹಾಗೆ ಶನಿ ಈ ತಿಂಗಳು ಪೂರ್ತಿ ಮೀನ ರಾಶಿಯಲ್ಲಿ, ಹಾಗೆ ರಾಹು ಈ ತಿಂಗಳು ಪೂರ್ತಿ ಕುಂಭ ರಾಶಿಯಲ್ಲಿ, ಕೇತು ತಿಂಗಳು ಪೂರ್ತಿ ಸಿಂಹ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಸ್ನೇಹಿತರೆ, ಈ ಜನವರಿ ತಿಂಗಳು ವೈಯಕ್ತಿಕ ಗಮನದೊಂದಿಗೆ ಪ್ರಾರಂಭ ಆಗುತ್ತೆ. ನಿಮ್ಮ ಗುರಿಗಳು, ನಿಮ್ಮ ಇಮೇಜು ಮತ್ತು ನೀವು ಚಲಿಸಲು ಬಯಸುವ ದಿಕ್ಕಿನ ಬಗ್ಗೆ ನೀವು ಹೆಚ್ಚಿನ ಅರಿವನ್ನು ಹೊಂದಿರುವಂತಹ ಸಂದರ್ಭ ಆಗಿರುತ್ತೆ. ನಿಮ್ಮಲ್ಲಿ ಕೆಲವರು ದಿನಚರಿಯನ್ನು ಮರುಹೊಂದಿಸಲು, ವೈಯಕ್ತಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಥವಾ ಹೆಚ್ಚು ಆತ್ಮವಿಶ್ವಾಸದಿಂದ ಮುನ್ನಡೆಯಲು ಪ್ರೇರೇಪಿಸಲ್ಪಡಬಹುದು. ತಿಂಗಳ ಮೊದಲಾರ್ಧದಲ್ಲಿ ನಿಮ್ಮ ರಾಶಿಯಲ್ಲಿರುವ ಗ್ರಹಗಳು, ಅಂದರೆ ನಿಮ್ಮ ರಾಶಿಯಲ್ಲಿ ಯಾವ ಗ್ರಹಗಳು ಸಂಚಾರವನ್ನು ಮಾಡ್ತಾ ಇರ್ತಾವೋ ಅದನ್ನು ಲಗ್ನ ಗ್ರಹಗಳು ಅಂತ ಹೇಳ್ತಾರೆ. ಲಗ್ನದ ಸ್ಥಾನದಲ್ಲಿ ಇದ್ದಾವೆ ಗ್ರಹಗಳು ಅಂತ ನಾವು ಹೇಳ್ತೀವಿ. ಆ ಗ್ರಹಗಳು ಶಕ್ತಿ ಮತ್ತು ಗೋಚರತೆಯನ್ನು ತರ್ತವೆ. ಸದ್ಯಕ್ಕೆ ನಿಮ್ಮ ರಾಶಿಯಲ್ಲಿ 4-5 ಗ್ರಹಗಳು ಸಂಚಾರ ಮಾಡ್ತಾ ಇರೋದ್ರಿಂದ ಆಮೇಲೆ ಒಂದೇ ತಿಂಗಳಿನಲ್ಲಿ ಕೆಲವು ದಿನಗಳಲ್ಲಿ ಅವು ಮತ್ತೊಂದು ರಾಶಿಗೆ ಬದಲಾಗ್ತವೆ. ಆದರೆ ಚಡಪಡಿಕೆಯನ್ನು ಸಹ ಉಂಟು ಮಾಡಬಹುದು. ಈ ಫಲಿತಾಂಶಗಳು ತ್ವರಿತವಾಗಿ ಬೇಕು ಎಂದು ನೀವು ಕೆಲವೊಮ್ಮೆ ತಾಳ್ಮೆ ಇಲ್ಲದೆ ಕೂಡ ಅನ್ನಿಸ್ಕೊಳ್ಳುವಂತಹ ಪರಿಸ್ಥಿತಿ ಬರಬಹುದು. ಈ ಜನವರಿ ಮಧ್ಯದ ನಂತರ ನಿಮ್ಮ ಗಮನವು ನಿಧಾನವಾಗಿ ಹಣ, ಉಳಿತಾಯ, ಕೌಟುಂಬಿಕ ಜವಾಬ್ದಾರಿಗಳು ಮತ್ತು ಪ್ರಾಯೋಗಿಕ ಸ್ಥಿರತೆಯತ್ತ ಬದಲಾಗುತ್ತೆ. ನೀವು ಆರ್ಥಿಕ ಯೋಜನೆ ಮತ್ತು ದೀರ್ಘಕಾಲೀನ ಭದ್ರತೆಯ ಬಗ್ಗೆ ಹೆಚ್ಚು ಗಂಭೀರವಾಗಿ ಯೋಚಿಸಲು ಪ್ರಾರಂಭಿಸಬಹುದು. ಈ ತಿಂಗಳು ಬಲವಾಗಿ ಪ್ರಾರಂಭಿಸಲು ಮತ್ತು ಬುದ್ಧಿವಂತಿಕೆಯಿಂದ ಕೊನೆಗೊಳಿಸುವ ಬಗ್ಗೆ ಬರುವಂತಹ ತಿಂಗಳಾಗಿರುತ್ತೆ. ವೃತ್ತಿ ಮತ್ತು ಉದ್ಯೋಗ, ತಿಂಗಳ ಮೊದಲಾರ್ಧವು ನಿಮ್ಮನ್ನು ಸ್ಪಾಟ್ಲೈಟ್ನಲ್ಲಿ ಇರಿಸುತ್ತೆ. ಕೆಲಸದ ಸ್ಥಳದಲ್ಲಿ ನೀವು ಗಮನಕ್ಕೆ ಬರಬಹುದು ಮತ್ತು ಜನರ ನಿರ್ಧಾರಗಳು ಅಥವಾ ನಾಯಕತ್ವಕ್ಕಾಗಿ ನಿಮ್ಮನ್ನು ನೋಡಬಹುದು. ನಿಮ್ಮಲ್ಲಿ ಕೆಲವರು ಸ್ವಾಭಾವಿಕವಾಗಿ ಮುಂದಾಳತ್ವ ವಹಿಸಬಹುದು, ಆದರೆ ಇತರರು ನಿರೀಕ್ಷೆಗಳನ್ನು ಹೆಚ್ಚಿಸುವುದರಿಂದ ಒತ್ತಡವನ್ನು ಕೂಡ ಅನುಭವಿಸುವಂತಹ ಪರಿಸ್ಥಿತಿ ಬರಬಹುದು. ನಿಮ್ಮ ರಾಶಿಯಲ್ಲಿರುವಂತಹ ಮಂಗಳ ಆರಂಭದಲ್ಲಿ ಧೈರ್ಯ ಮತ್ತು ವೇಗವನ್ನು ನೀಡುತ್ತಾನೆ, ಆದರೆ ಮಂಗಳ ನಿಮ್ಮನ್ನು ಪ್ರತಿಕ್ರಿಯಾತ್ಮಕವನ್ನಾಗಿ ಮಾಡಬಹುದು. ಯಾರಾದರೂ ಸವಾಲು ಹಾಕಿದರೆ ಉತ್ತರಿಸುವ ಬದಲು ನೀವು ನಿಲ್ಲಿಸಿ. ನಿಮ್ಮ ಆತ್ಮವಿಶ್ವಾಸ ಬಲವಾಗಿದೆ, ಆದರೆ ಶಾಂತ ಪ್ರತಿಕ್ರಿಯೆಗಳು ಉತ್ತಮ ಫಲಿತಾಂಶಗಳನ್ನು ತರ್ತವೆ. ಜನವರಿ 14ರಿಂದ 17ರ ನಂತರ ಗಮನವು 2ನೇ ಮನೆಗೆ ಬದಲಾಗುತ್ತೆ. ಸಂಬಳ, ಪ್ರೋತ್ಸಾಹಧನ, ಸಂಪನ್ಮೂಲಗಳು ಅಥವಾ ಕೆಲಸದ ಪಾತ್ರದ ಸ್ಪಷ್ಟತೆಗೆ ಸಂಬಂಧಿಸಿದ ಚರ್ಚೆಗಳು ಬರಬಹುದು. ನೀವು ಎಷ್ಟು ಕೊಡುತ್ತಿದ್ದೀರಿ ಮತ್ತು ಪ್ರತಿಯಾಗಿ ನೀವು ಏನನ್ನು ಪಡೀತಾ ಇದ್ದೀರಿ ಅನ್ನೋದರ ಬಗ್ಗೆ ನೀವು ಗಂಭೀರವಾಗಿ ಯೋಚನೆಯನ್ನು ಮಾಡಬೇಕಾಗುತ್ತೆ. 7ನೇ ಮನೆಯಲ್ಲಿರ್ತಕ್ಕಂತಹ ಗುರು ಸಹಕಾರವನ್ನು ಬೆಂಬಲಿಸ್ತಾನೆ. ಒಬ್ಬರೇ ಕೆಲಸ ಮಾಡೋದಕ್ಕಿಂತ ಇತರರೊಂದಿಗೆ ಸೇರಿ ಕೆಲಸ ಮಾಡುವುದು, ಸಲಹೆಯನ್ನು ಪಡ್ಕೊಳ್ಳೋದು ಅಥವಾ ಸಹಯೋಗವನ್ನು ಮಾಡೋದು ತುಂಬ ಉತ್ತಮವಾದಂತಹ ಫಲಿತಾಂಶಗಳನ್ನು ತರುತ್ತೆ. ಇನ್ನು ಹಣಕಾಸು, ತಿಂಗಳ ಮಧ್ಯದ ನಂತರ ಹಣವು ಪ್ರಮುಖ ವಿಷಯವಾಗುತ್ತೆ. ನೀವು ಆದಾಯ, ಖರ್ಚು ಮತ್ತು ಭವಿಷ್ಯದ ಉಳಿತಾಯ ಯೋಜನೆಗಳನ್ನು ಪರಿಶೀಲಿಸಲು ಪ್ರಾರಂಭಿಸಬಹುದು. ನಿಮ್ಮಲ್ಲಿ ಕೆಲವರು ಆದಾಯವನ್ನು ಹೆಚ್ಚಿಸುವ ಅಥವಾ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವ ಬಗ್ಗೆ ಯೋಚಿಸಬಹುದು. ಶುಕ್ರ ಮತ್ತು ಬುಧ 2ನೇ ಮನೆಗೆ ಪ್ರವೇಶಿಸುವುದು ಆರ್ಥಿಕ ಚರ್ಚೆಗಳು ಮತ್ತು ಯೋಜನೆಗಳನ್ನು ಬೆಂಬಲಿಸುತ್ತೆ. ಹಣದ ವಿಷಯಗಳ ಬಗ್ಗೆ ಭಾವನಾತ್ಮಕವಾಗಿರುವುದರಿಂದ ಶಾಂತವಾಗಿ ಮಾತನಾಡಲು ಇದು ಸೂಕ್ತವಾದಂತಹ ಸಮಯ. ಹಾಗೆ 4ನೇ ಮನೆಯಲ್ಲಿರ್ತಕ್ಕಂತಹ ಶನಿ ಮನೆ, ಆಸ್ತಿ, ರಿಪೇರಿ ಕೆಲಸಗಳು ಅಥವಾ ಕೌಟುಂಬಿಕ ಜವಾಬ್ದಾರಿಗಳಿಗೆ ಖರ್ಚು ಮಾಡುವುದನ್ನು ಸೂಚಿಸುತ್ತಾನೆ. ಈ ಖರ್ಚುಗಳು ಅವಶ್ಯಕ, ಆದರೆ ನಿಮ್ಮ ಬಜೆಟ್ನ ಅವಶ್ಯಕತೆ ತುಂಬಾ ಇರುತ್ತೆ. ನೀನು ಕುಟುಂಬ ಮತ್ತು ಸಂಬಂಧಗಳು, ಈ ತಿಂಗಳು ಸಂಬಂಧಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. 7ನೇ ಮನೆಯಲ್ಲಿರ್ತಕ್ಕಂತಹ ಗುರು ಪಾಲುದಾರಿಕೆಗಳು, ವಿವಾಹ ಮತ್ತು ವೈಯಕ್ತಿಕ
ಸಂಪರ್ಕಗಳ ಮೇಲೆ ಕೇಂದ್ರೀಕರಿಸ್ತಾನೆ. ನೀವು ಅರ್ಥ ಮಾಡಿಕೊಳ್ಳುವಿಕೆ, ನ್ಯಾಯಸಮ್ಮತತೆ ಮತ್ತು ಪರಸ್ಪರ ಗೌರವವನ್ನು ನೀವು ಬಯಸಬಹುದು. ತಿಂಗಳ ಮೊದಲಾರ್ಧದಲ್ಲಿ ನೀವು ಹೆಚ್ಚು ಸ್ವಯಂ ಕೇಂದ್ರಿತವಾಗಿ ಕಾಣಿಸಬಹುದು. ಇದು ಇತರರು ನಿರ್ಲಕ್ಷಿಸಲ್ಪಟ್ಟಂತೆ ಭಾವಿಸುವಂತೆ ಕೂಡ ಮಾಡಬಹುದು. ಇದರ ಬಗ್ಗೆ ಪ್ರಜ್ಞೆ ಇರುವುದು ತಪ್ಪು ಗ್ರಹಿಕೆಯನ್ನು ತಪ್ಪಿಸಲು ಸಹಾಯವನ್ನು ಮಾಡುತ್ತೆ. ತಿಂಗಳ ಮಧ್ಯದ ನಂತರ ಕೌಟುಂಬಿಕ ಸಂವಹನಗಳು ಹೆಚ್ಚು ಅರ್ಥಪೂರ್ಣವಾಗುತ್ತವೆ. ನೀವು ಕೌಟುಂಬಿಕ ವಿಷಯಗಳು ಅಥವಾ ಹಣಕಾಸಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬಹುದು. 4ನೇ ಮನೆಯಲ್ಲಿರ್ತಕ್ಕಂತಹ ಶನಿ ಕೆಲವೊಮ್ಮೆ ಭಾವನೆಗಳನ್ನು ಭಾರವಾಗಿಸಬಹುದು, ವಿಶೇಷವಾಗಿ ಮನೆ ಅಥವಾ ಪೋಷಕರಿಗೆ ಸಂಬಂಧಪಟ್ಟಂತೆ. ಇನ್ನು ಆರೋಗ್ಯ, ತಿಂಗಳ ಮೊದಲಾರ್ಧದಲ್ಲಿ ಶಕ್ತಿಯ ಮಟ್ಟ ಹೆಚ್ಚಾಗಿರುತ್ತದೆ, ಆದರೆ ಚಡಪಡಿಕೆ, ನಿದ್ರೆ ಅಥವಾ ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರಬಹುದು. ಅತಿಯಾದ ಕೆಲಸ ಅಥವಾ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದರಿಂದ ನಿಮಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ, ಆದರೆ ನೀವು ಅತಿಯಾದ ಕೆಲಸ ಮಾಡೋದು ಮತ್ತು ವಿಶ್ರಾಂತಿ ತಗೊಳ್ಳದೆ ಇರೋದರಿಂದ ಆಯಾಸ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ. ತಿಂಗಳ ಮಧ್ಯದ ನಂತರ ಆಹಾರ ಕ್ರಮದ ಬಗ್ಗೆ ಗಮನವನ್ನು ಕೊಡಬೇಕಾಗುತ್ತೆ. 2ನೇ ಮನೆಯಲ್ಲಿರ್ತಕ್ಕಂತಹ ಕುಜ ಅಂದರೆ ಮಂಗಳ ಮತ್ತು ಸೂರ್ಯ ಆಹಾರ ಪದ್ಧತಿ ಅನಿಯಮಿತವಾಗಿದ್ದರೆ ಗಂಟಲು ಸಮಸ್ಯೆ, ಅಸಿಡಿಟಿ ಅಥವಾ ದೇಹದಲ್ಲಿ ಉಷ್ಣತೆಯನ್ನು ಉಂಟು ಮಾಡುವ ಸಾಧ್ಯತೆ ಇದೆ. ಹಾಗೆ ವ್ಯಾಪಾರ ಮತ್ತು ವ್ಯಾಪಾರ ಮಾಲೀಕರು ತಿಂಗಳ ಮೊದಲಾರ್ಧದಲ್ಲಿ ಆತ್ಮವಿಶ್ವಾಸ ಮತ್ತು ಚುರುಕುತನವನ್ನು ಅನುಭವಿಸಬಹುದು. ನೀವು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಅಥವಾ ಹೊಸ ಆಲೋಚನೆಗಳನ್ನು ಪ್ರಾರಂಭಿಸಬಹುದು. ತಿಂಗಳ ಮಧ್ಯದ ನಂತರ ಆರ್ಥಿಕ ಯೋಜನೆ ನಿರ್ಣಾಯಕವಾಗುತ್ತದೆ. ಬೆಲೆ ನಿಗದಿ, ಲಾಭಾಂಶ ಮತ್ತು ದೀರ್ಘಕಾಲೀನ ಸಮರ್ಥನೀಯತೆಯ ಮೇಲೆ ಗಮನವನ್ನು ಹರಿಸಬೇಕು. ತಾಳ್ಮೆಯಿಂದ ನಿರ್ವಹಿಸಿದರೆ ಪಾಲುದಾರಿಕೆಗಳು ಮತ್ತು ಗ್ರಾಹಕರ ಚರ್ಚೆಗಳು ಅವಕಾಶಗಳನ್ನು ತರ್ತವೆ. ಹಾಗೆ ವಿದ್ಯಾರ್ಥಿಗಳ ಜೀವನ ಯಾವ ರೀತಿ ಇದೆ ಅಂತ ನೋಡೋಣ. ವಿದ್ಯಾರ್ಥಿಗಳು ಪ್ರೇರೇಪಿತರಾಗಿದ್ದರೂ ತಿಂಗಳ ಮೊದಲಾರ್ಧದಲ್ಲಿ ಸ್ವಲ್ಪ ಏಕಾಗ್ರತೆಯನ್ನು ಕಳೆದುಕೊಳ್ಳಬಹುದು. ಶಕ್ತಿ ಹೆಚ್ಚಿದೆ, ಆದರೆ ಗಮನಕ್ಕೆ ನಿರ್ದೇಶನ ಬೇಕಾಗುತ್ತೆ. ತಿಂಗಳ ಮಧ್ಯದ ನಂತರ ಏಕಾಗ್ರತೆ ಸುಧಾರಿಸುತ್ತದೆ ಮತ್ತು ಅಧ್ಯಯನವು ಹೆಚ್ಚು ರಚನಾತ್ಮಕವಾಗುತ್ತದೆ. ಶಿಕ್ಷಕರು ಅಥವಾ ಮಾರ್ಗದರ್ಶಕರಿಂದ ಮಾರ್ಗದರ್ಶನದ ಅವಶ್ಯಕತೆ ಇರುತ್ತೆ, ಅದು ನಿಮಗೆ ತುಂಬಾ ಸಹಾಯಕವಾಗುತ್ತೆ. ಸ್ನೇಹಿತರೆ, ಈಗ ಕೆಲವೊಂದಷ್ಟು ಸರಳ ಪರಿಣಾಮಕಾರಿ ಪರಿಹಾರಗಳೇನು ಅಂತ ನೋಡೋಣ. ಮಾರ್ಗದರ್ಶನ ಮತ್ತು ಸಮತೋಲನಕ್ಕಾಗಿ ಪ್ರತಿದಿನ ಓಂ ಗುರುವೇ ನಮಃ ಎನ್ನುವಂತಹ ಮಂತ್ರವನ್ನು ಜಪಿಸುವುದು ತುಂಬ ಒಳ್ಳೆಯದು. ಹಾಗೆ ಪ್ರತಿ ಗುರುವಾರದಂದು ಹಳದಿ ಬಣ್ಣದ ಆಹಾರವನ್ನು ದಾನ ಮಾಡುವುದು ಅಥವಾ ಶಿಕ್ಷಕರಿಗೆ, ಮಾರ್ಗದರ್ಶಕರಿಗೆ ಯಾವುದೇ ರೀತಿಯ ಸಹಾಯವನ್ನು ಮಾಡುವುದು, ಅವರ ಆಶೀರ್ವಾದವನ್ನು ಪಡೆಯುವುದು ತುಂಬ ಮುಖ್ಯ. ವಿಶೇಷವಾಗಿ ಕೌಟುಂಬಿಕ ವಿಷಯಗಳಲ್ಲಿ ಶಾಂತವಾದಂತಹ ವಾತಾವರಣ ನಿರ್ಮಾಣ ಆಗಬೇಕು ಅಂತಂದರೆ ನೀವು ಶಾಂತ ರೀತಿಯಲ್ಲಿ ಮಾತನಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಬೇಕು. ಪ್ರತಿದಿನ ಕೆಲವು ನಿಮಿಷಗಳ ಕಾಲ ಮೌನ ಅಥವಾ ಧ್ಯಾನದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೋಬೇಕು. ಹಿರಿಯರನ್ನು ಗೌರವಿಸಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು ತುಂಬಾ ಮುಖ್ಯವಾಗಿರುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿ, ಮತ್ತೊಂದು ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.